ಬಹಳ ಹಿಂದಿನ ಕಾಲದಲ್ಲಿ ಬಿಮಾಪುರ ಎಂಬ ಸುಂದರ ಹಳ್ಳಿ ಒಂದಿತ್ತು. ಅಲ್ಲಿ ಸರಳ ಮನಸ್ಸಿನ ದುಡಿಯುವ ಜನರು ವಾಸಿಸುತ್ತಿದ್ದರು. ಅದೇ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಬಡ ಮರ ಕತ್ತರಿಸುವವನು ಇದ್ದ. ರಾಮು ಬಹಳ ಶ್ರಮಜೀವಿ. ಹೆಚ್ಚು ಹಣ ಇಲ್ಲದಿದ್ದರೂ ತನ್ನ ಬದುಕಿನ ಮೇಲೆ ತೃಪ್ತನಾಗಿದ್ದ. ಅವನ ಕುಟುಂಬದಲ್ಲಿ ಅವನ ಹೆಂಡತಿ ಸುಮತಿ ಮತ್ತು ಇಬ್ಬರು ಮಕ್ಕಳು ಲೀಲಾ ಮತ್ತು ಗೋಪಿ ಇದ್ದರು. ಅಯ್ಯೋ ರೀ, ಇವತ್ತು ತುಂಬಾ ತಡವಾಗಿದೆ. ನೀವು ಕೆಲ್ಸಕ್ಕೆ ಹೋಗಿ ನಾನು ಮಕ್ಕಳನ್ನ ಶಾಲೆಗೆ ಬಿಡ್ತೇನೆ. ಸರಿ ಸುಮತಿ. ಮಕ್ಕಳ ಶಾಲೆ ಟೀಚರ್ ಮತ್ತೆ ಫೀಸ್ ಕೇಳ್ತಿದ್ದಾರೆ. ಇನ್ನೂ 2 ದಿನಗಳಲ್ಲಿ ಕೊಡ್ದಿದ್ರೆ ಮಕ್ಕಳನ್ನ ಶಾಲೆಗೆ ಒಳಗ್ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅಯ್ಯೋ, ನನಗ್ ಗೊತ್ತಿದೆ ಸುಮತಿ. ಆದ್ರೆ ನನಗ್ ಸಿಗೋ ಪಗಾರದಲ್ಲಿ ಮನೆ ಖರ್ಚು ನಡೆಯೋದಕ್ಕೂ ಕಷ್ಟ ಆಗ್ತಿದೆ. ಹಾಗಾದ್ರೆ ನೀವು ಸೇಠ್ ಲಾಲಚಂದ ಅವ್ರ ಬಳಿ ಸಂಬಳ ಹೆಚ್ಚಿಸ್ಕೊಳ್ಳೋದು ಮಾತಾಡಿ. ಮಾರುಕಟ್ಟೆಯಲ್ಲಿ ದಿನೇ ಖರ್ಚು ಹೆಚ್ಚಾಗ್ತಿದೆ. ಸರಿ ಸುಮತಿ, ಇವತ್ತೇ ಸೇಠ್ ಜಿ ಅವ್ರ ಜೊತೆ ಮಾತಾಡ್ತೀನಿ. ಇಷ್ಟೆಲ್ಲ ಮಾತಾಡಿ ರಾಮು ಕೆಲ್ಸಕ್ಕೆ ಹೊರಟ್ನು. ಅವನ್ ಕೆಲ್ಸ ಮಾಡುತ್ತಿದ್ದ ಸೇಠ್ ಲಾಲಚಂದ ಒಬ್ಬ ಜಿಪುಣ ಮೋಸಗಾರ ಸಾಹುಕಾರನಾಗಿದ್ದನು. ಅಯ್ಯೋ ರಾಮು, ಇವತ್ತು ಪಗಾರದ ದಿನ. ಆದ್ರೆ ಈ ಸೇಠ್ ಯಾವ್ದಾದ್ರೂ ಕಾರಣ ಹೇಳಿ ಮತ್ತೆ ಕಡಿಮೆ ಹಣ ಕೊಡ್ತಾನೆ. ಹೌದು, ಕಳೆದ ಸಲ ನನ್ನ ಮಗಳು ಅಸ್ವಸ್ಥ ಆಗಿದ್ದಾಗ 2 ದಿನ ರಜೆ ತೆಗೆದುಕೊಂಡೆ ಅಂತ ಅರ್ಧ ಪಗಾರ ಕಟ್ ಮಾಡಿದ. ದೇವ್ರೆ, ಈ ಸಲನಾದ್ರೂ ಪೂರ್ತಿ ಪಗಾರ ಸಿಗ್ಲಿ. ಕೆಲ್ಸ ಮುಗಿಸಿ ಎಲ್ರೂ ಸೇಠ್ ಲಾಲಚಂದನ ಬಳಿ ಹೋಗ್ತಾರೆ. ಸೇಠ್ ಜಿ, ತಿಂಗಳು ಮುಗ್ದಿದೆ, ನಮ್ಮ ಪಗಾರ ಕೊಡಿ. ಇಲ್ಲಪ್ಪ, ಇನ್ನೂ ಮರ ಮಾರಾಟ ಆಗಿಲ್ಲ. ಎಲ್ಲ ಸರಕು ಗೋದಾಮಲ್ಲೇ ಇದೆ. 1-2 ದಿನ ಕಾಯ್ರಿ. ಸೇಠ್ ಜಿ, ನಮ್ ಬಳಿ ಹಣವೇ ಇಲ್ಲ. ಮಕ್ಕಳ ಶಾಲಾ ಫೀಸ್ ಕೂಡ ಕೊಡ್ಬೇಕು. ನಾನ್ ಹೇಳಿದೆ ಅಲ್ವಾ, 2 ದಿನದಲ್ಲಿ ಕೊಡ್ತೀನಿ. ಈಗ ಹೋಗಿ. ನಿರಾಶೆಯಿಂದ ಎಲ್ಲರೂ ಮನೆಗ್ ಮಳುತ್ತಾರೆ. ಎಷ್ಟ್ ಪಗಾರ ಸಿಕ್ತು ರೀ? ಇನ್ನೂ ಏನೂ ಸಿಗ್ಲಿಲ್ಲ ಸುಮತಿ. ಸೇಠ್ 2 ದಿನ ಕಾಯಿರಿ ಅಂತ ಹೇಳಿದ್ದಾರೆ. ನಾಳೆ ಫೀಸ್ ಕೊಡ್ದಿದ್ರೆ ಮಕ್ಕಳು ಶಾಲೆಗೆ ಹೋಗೋದು ನಿಲ್ಲಿಸ್ತಾರೆ. ನಾವು ಕಾಯಲೇಬೇಕು ಸುಮತಿ, ಬೇರೆ ದಾರಿ ಇಲ್ಲ. 2 ದಿನಗಳ ನಂತರ ಸೇಠ್ ಪಗಾರ ಕೊಟ್ಟ, ಆದ್ರೆ ಕಡಿಮೆ. ಸೇಠ್ ಜಿ, ನನ್ನ ಪಗಾರ 3,000 ಆಗ್ಬೇಕು. ನೀವು 2,000 ಮಾತ್ರ ಕೊಟ್ಟಿದ್ದೀರಲ್ಲ. ನೀನು ಕೆಲಸ ಮಧ್ಯೆ ವಿಶ್ರಾಂತಿ ಮಾಡಿಕೊಂಡೆ, ಅದಕ್ಕೆ ಕಡಿತ. ಸೇಠ್ ಜಿ, ನನ್ನದು ಕೂಡ 3,000 ಆಗ್ಬೇಕು. ಮಾರುಕಟ್ಟೆಯಲ್ಲಿ ಮರದ ಬೆಲೆ ಕಡಿಮೆ ಇದೆ. 2,000 ಬೇಕಾದ್ರೆ ತಗೋ, ಇಲ್ಲ ಅಂದ್ರೆ ಬೇರೆ ಕೆಲಸ ಹುಡುಕು. ಬೇರೆ ದಾರಿ ಇಲ್ದೆ ರಾಮು ಹಣ ತೆಗೆದುಕೊಂಡು ಮನೆಗ್ ಬಂದ. ಇಷ್ಟು ಹಣದಲ್ಲಿ ಹೇಗ್ ಜೀವನ ಸಾಗಿಸೋದು? ನಾನು ಇನ್ನೊಂದು ಕೆಲಸ ಹುಡುಕ್ತೇನೆ. ಸೇಠ್ ಕೆಲ್ಸದ ಜೊತೆಗೆ ಬೇರೆ ಕೆಲಸ ಮಾಡ್ತೀನಿ. ಅದೇ ದಿನ ರಾಮು ಕೆಲ್ಸ ಹುಡುಕ್ತಾ ಹಳ್ಳಿಯೆಲ್ಲ ತಿರುಗಿದ. ಆದ್ರೆ ಎಲ್ಲೆಡೆ ನಿರಾಶೆ ಸಿಕ್ಕಿತು. ದಣಿದು ಹಿಂದಿರುಗುವಾಗ ಆನೆಗಳ ದೊಡ್ಡ ಗುಂಪು ರಾಮುವಿನ ಕಡೆ ಓಡಿ ಬಂತು. ಅಯ್ಯೋ ದೇವ್ರೆ! ರಾಮು ಒಂದು ಗುಹೆಯೊಳಗೆ ಓಡಿ ಅಡಗಿಕೊಂಡ. ಇದು ಯಾವ ಜಾಗ? ಅಲ್ಲಿ ಒಂದು ಬುಟ್ಟಿ ಕಂಡಿತು. ನಿಲ್ಲು, ಅದನ್ನು ಮುಟ್ಟಬೇಡ. ಒಬ್ಬ ಸಾಧು ಪ್ರತ್ಯಕ್ಷನಾದ. ನೀನು ಪವಿತ್ರ ಮನಸ್ಸಿನವನು. ಈ ಗುಹೆಗೆ ಅದಕ್ಕಾಗಿಯೇ ಬಂದಿದ್ದೀಯ. ಕ್ಷಮಿಸಿ, ನಾನು ದಾರಿ ತಪ್ಪಿ ಬಂದೆ. ಇದು ಜಾದೂ ಬುಟ್ಟಿ. ನೀನಿದರಲ್ಲಿ ಯಾವ ವಸ್ತು ಹಾಕ್ತೀಯೋ ಅದೇ ವಸ್ತು ಮಾತ್ರ ಮತ್ತೆ ಮತ್ತೆ ಸಿಗುತ್ತದೆ. ಆದರೆ ಇನ್ನೊಮ್ಮೆ ಕೂಡ ಅದೇ ವಸ್ತುವನ್ನೇ ಹಾಕಬೇಕು. ಬೇರೆ ಯಾವುದನ್ನಾದರೂ ಹಾಕಿದ್ರೆ ಇದರ ಶಕ್ತಿ ಕಳೆದು ಹೋಗುತ್ತದೆ. ಇನ್ನು ಮುಂದೆ ಈ ಬುಟ್ಟಿ ನಿನ್ನದು. ರಾಮು ಸಾಧುವಿಗೆ ನಮಿಸಿ ಅಲ್ಲಿಂದ ಬುಟ್ಟಿಯನ್ನ ಹಿಡಿದು ಮನೆ ಕಡೆಗೆ ಹೊರಟನು. ಇದೇನ್ರಿ? ಇದು ಜಾದೂ ಬುಟ್ಟಿ. ಜಾದೂ ಬುಟ್ಟಿ ಅಂದ್ರೆ? ರಾಮು ನಡೆದ ಎಲ್ಲ ಘಟನೆಗಳನ್ನ ಹೇಳ್ತಾನೆ. ರಾಮು ಚಂದನದ ಮರದ ತುಂಡನ್ನ ಬುಟ್ಟಿಯಲ್ಲಿ ಹಾಕಿದ. ಅಯ್ಯೋ, ಎಷ್ಟು ಚಂದನದ ಮರದ ತುಂಡುಗಳು! ನಾನು ಈಗ ಈ ಎಲ್ಲ ಚಂದನದ ತುಂಡುಗಳನ್ನ ಮಾರಾಟ ಮಾಡಿ ಹಣ ತೆಗೆದುಕೊಂಡು ಬರ್ತೇನೆ. ರಾಮು ಚಂದನವನ್ನು ಮಾರಾಟ ಮಾಡಿ ಸಂಜೆ ಬೇಗ ಮನೆಗ್ ಬಂದನು. ನಾವೀಗ ಮಕ್ಕಳ ಶಾಲಾ ಶುಲ್ಕವನ್ನು ಕೂಡ ಕಟ್ಟಬಹುದು. ಈಗ ನೀವು ಸೇಠ್ ಬಳಿ ಕೆಲಸ ಮಾಡೋದಿಲ್ಲ ಅಲ್ವಾ? ಇಲ್ಲ, ಬದಲಾಗಿ ಇತರ ಕಾರ್ಮಿಕರನ್ನು ನನ್ನ ಜೊತೆಗೆ ಸೇರಿಸಿಕೊಳ್ಳುತ್ತೇನೆ. ಅವರಿಗೆ ಕೂಡ ನಾನು ಸಹಾಯ ಮಾಡುತ್ತೇನೆ. ಹೀಗೆ ರಾಮು ದೊಡ್ಡ ಶ್ರೀಮಂತನಾಗಿ ಬಡವರಿಗೆ ಸಹಾಯ ಮಾಡುತ್ತಾ ಜೀವನ ಸಾಗಿಸುತ್ತಾನೆ. ಪ್ರಾಮಾಣಿಕತೆ, ಶ್ರಮ ಮತ್ತು ಪರೋಪಕಾರ ಒಂದಾದಾಗ ಬಡತನವೂ ಸೋಲುತ್ತದೆ.